ಸ್ನೇಹಿತರೆ, ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ಸವದತ್ತಿ ಪೊಲೀಸ್ ಠಾಣೆ ಉಪಠಾಣೆ ಮುನವಳ್ಳಿ ಶಾಂತಿ ಸಭೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುನವಳ್ಳಿ ಪಟ್ಟಣದಲ್ಲಿ ಪೊಲೀಸ್ ಹೊರ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಊರಿನ ಹಿರಿಯರು ಹಾಗೂ ಊರಿನ ಗಣ್ಯಮಾನರು ಪಾಲ್ಗೊಂಡು ಶಾಂತಿ ಸಭೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟರು. ಎಲ್ಲ ಧರ್ಮ ಒಂದೇ, ಎಲ್ಲರೂ ಭಾರತೀಯರು, ಭಾರತಾಂಬೆಯ ಪುತ್ರರು ನಾವೆಲ್ಲರೂ ಭವ್ಯಕತೆಯಿಂದ ಪ್ರತಿಯೊಂದು ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ಹೀಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಹೀಗೆ ಶಾಂತಿಯಿಂದ ಪ್ರತಿಯೊಂದು ಹಬ್ಬಗಳನ್ನು ಆಚರಣೆಯನ್ನು ಮಾಡುತ್ತಾ ಹೋಗೋಣ ಅಂತ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಹಾಗೂ ನಾವೆಲ್ಲರೂ ಒಂದೇ, ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು ಒಂದಾಗಿ ಪ್ರತಿಯೊಂದು ಹಬ್ಬಗಳನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡುತ್ತಾ ಹೋಗೋಣ ಎಂದು ಸೂಚನೆಗಳನ್ನು ತಿಳಿಸಿದರು. ವರದಿ ಡಾಕ್ಟರ್ ಬಾಗೇಹುರಳಿ ಮುನವಳ್ಳಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಈದ್ ಮಿಲಾದ್ ಹಬ್ಬವನ್ನು ನಮ್ಮೂರಲ್ಲಿ ಅಷ್ಟು ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡೋದು ಸರ. ಎಲ್ಲರೂ ಒಕ್ಕಟ್ಟಾಗಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಅವರು ಈದ್ ಮಿಲಾದ್ ಮಾಡತ್ತಾರಂದ್ರೆ ನಮ್ಮನ್ನು ಅವ್ರ ಮನೆಗೆ ಊಟಕ್ಕೆ ಹೊತ್ತನ್ನು ಊಟ ಮಾಡಿ ಎಲ್ಲರೂ ಒಂದೇ ತಾಯಿ ಇಲ್ಲ ವೆಜ್ ಮಾಡ್ತಾರೆ, ವೆಜ್ನು ಮಾಡ್ತಾರೆ. ಎಲ್ಲರೂ ಕೂಡಿ ಒಳ್ಳೆ ವಿಜೃಂಭಣೆ ಅಂದ್ರೆ ಈದ್ ಮಿಲಾದ್ ಆಚರಿಸ್ತಾ ಅಂತೇಳಿ ನಾನು ಒಂದು ಅದೇನೋ ಒಂದು 15 ಮಂದಿ ಕಮಿಟಿ ಐತಿ. ಆ ಕಮಿಟಿನ ಏನೈತಿ ಮುಂದೆ ಅದ್ರ ಕೂಡ್ಕೊಲಿಲ್ಲ, ನಾವು ಹಬ್ಬ ಆಚರಿಸಲ್ಲ. ಅವು ತಮ್ಮ ಜವಾಬ್ದಾರಿಯಿಂದ ಜನನೂ ಏನೈತಿ ಈಗ ಮೊದಲಿಗೆ ಐತಿ ಕೋಆಪ್ರೇಷನ್. ಯಾವುದೋ ಒಂದು ಧರ್ಮದ ಹಬ್ಬ ಆಗಲಿ ಮೊದಲು ಎಷ್ಟು ವಿಜೃಂಭಣೆ ಆಗ್ತಿದ್ದು ಅಷ್ಟು ವಿಜೃಂಭಣೆ ಆಗೋದಿಲ್ಲ. ಆದರೂ ಏನೈತಿ ಈಗ ಶಾಲಾ ಮಟ್ಟದಾಗ ಸರ್ ಹೇಳಿದಾಗ ಮದರ್ಸಾದೊಳಗೆ ಮತ್ತು ಸಣ್ಣ ಪ್ರಮಾಣ ತಮ್ಮ ಇದರಾಗ ನಾವು ಅದನ್ನು ಕಮಿಟಿ ಆಚರಿಸ್ತೀವಿ. ಆದರೂ ಅಂಥದ್ದೇನಿಲ್ಲ, ನಮಗೇನು ಇದು ಪ್ರೊಸೆಷನ್ ವಗೇರ ಏನು ಇರೋದಿಲ್ಲ. ಆದ ಕಾರಣ ನಾವೆಲ್ಲರೂ ಐತಿ ಈದ್ ಮಿಲಾದ್ ನಬಿ ಎಲ್ಲರೂ ಕೂಡಿ ಕೆಲಸ ಮನೆಯೊಳಗೆ ಮಾಡಲಿ ಏನು ಸಣ್ಣ ಪ್ರಮಾಣದಾಗ ಮಾಡ್ಕೊಂಡು ಹೋಗ್ತೀವಿ. ಅಂಥದ್ದೇನಿಲ್ಲ, ಘಟನೆ ಆಗೋದಿಲ್ಲ ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಂಚಲಿಂಗೇಶ್ವರನ ಮನದಲ್ಲಿ ನಡೆಯುತ್ತಾ ಇವತ್ತಿನ ಈದ್ ಮಿಲಾದ್ ಇದೇ ತಿಂಗಳು 26ನೇ ತಾರೀಕಿನ ಈದ್ ಮಿಲಾದ್ ಕಾರ್ಯಕ್ರಮ ನಿಮಿತ್ತ CPI ಸಾಹೇಬರ ನೇತೃತ್ವದಲ್ಲಿ ಇವತ್ತು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನಂಥ CPI ಸಾಹೇಬ್ರೆ ಹಾಗೂ ಪಂಚಲಿಂಗೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂಥ ಅಂಬುವಣ್ಣ ಎಲ್ಗಾರ್ ಅವರೇ ಹಾಗೂ APMC ಅಧ್ಯಕ್ಷರಾದಂಥ ಚಂದ್ರು ಜಂಬುರಿ ಅವರೇ ಹಾಗೂ ಮೀರಾ ಒಟ್ನಾಳ್ ಅವರೇ, ಉಪಾಧ್ಯಕ್ಷರಾದಂಥ DD ಕಿನ್ನೂರ್ ಅವರೇ ಹಾಗೂ ಪುರಸಭೆಯ ಎಲ್ಲ ಸರ್ವ ಸದಸ್ಯರೇ, ಮುಂಭಾಗದಲ್ಲಿ ಕುಂತಂಥ ಎಲ್ಲ ಗುರು ಹಿರಿಯರೇ ಹಾಗೂ ಯುವ ಮಿತ್ರರೇ ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ಈ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಏನೋ ಒಂದು ಈಗ ಎಲ್ಲರೂ ಹೇಳಿದ ಪ್ರಕಾರ ಹಿಂದೆ ಒಂದು ಏನೋ ಕೆಟ್ಟ ಘಟನೆ ಆಗಿ ಹೋಯಿತು. ಅವಾಗಿನಿಂದ ಇಲ್ಲಿ ಎಲ್ಲ ರಂಜಾನ್ ಆಯಿತು ಮತ್ತು ಈ ಯಾವುದೋ ಮೊಹರಮ್ಮ ಇವೆರಡೇ ಇದಕ್ಕೆ ನಾವು ಶಾಂತಿ ಸಭೆಯನ್ನು ಕರಿತಿದ್ರು. ಇದಕ್ಕೇನು ಅಷ್ಟು ದೊಡ್ಡ ಪ್ರಮಾಣ ಏನು ಇದು ಮಾಡ್ತಿಕ್ಕಿಲ್ಲ. ಇದೇ ಸರ ನಾವು ಇದು ಮಾಡಿದ್ದೀವಿ, ಮೀಟಿಂಗ್ ಕೇಳಿದ್ದು. ಅದಕ್ಕೆ ಹಾಗೇನು ದೊಡ್ಡ ಪ್ರಮಾಣ ಯಾರೂ ಆಚರಿಸೋದಿಲ್ಲ. ಅದಕ್ಕೆ ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದಾಗಿ ನಾವು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ, ನಾವು ಎಲ್ಲ ಹಬ್ಬಗಳನ್ನ ಆಚರಿಸ್ತೀವಿ. ಅದಕ್ಕೆ ಮುಂದಾರು ಹೀಗೆ ಎಲ್ಲರೂ ಒಂದಾಗಿ ಎಲ್ಲ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ವಂದನೆಗಳು. ಮೈ ಅಂತರ್ಯಾಮಿ ಕರುಣಾಮಯಿಯಾದಂತಹ ಅಲ್ಲಾಹನನ್ನು ನೆನೆಮನೆದು ಜಗತ್ತಿನೆಲ್ಲೆಡೆ ಶಾಂತಿ ಸಂದೇಶವನ್ನು ಸಮಾನತೆಯನ್ನು ಸಾರಿದಂತಹ ಅನ್ನ ಬಸವಣ್ಣನವರನ್ನು ನೆನೆಸಿಕೊಂಡು ಈದ್ ಮಿಲಾದ್ ನಬಿ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಶಾಂತಿ ಸಭೆಯ ಒಂದು ವೇದಿಕೆ ಮೇಲೆ ಆಸೀನರಾದಂತಹ ಆತ್ಮೀಯರಾದಂತಹ DD ಕಿನ್ನೂರಿಯವರವರೇ, ಮೀರಾಬಾಯಿ ಒಟ್ನಾಳ್ ಅವರವರೇ, CPI ಸಾಹೇಬ್ರೆ, ನಮ್ಮ ಕರಿಕಟ್ಟಿ ಸಾಹೇಬ್ರೆ, ಅಂಬು ಅಣ್ಣಾರವರೇ, ಚಂದ್ರು ಅಣ್ಣಾರವರು, ಅದೇ ರೀತಿಯಾಗಿ ಇಲ್ಲಿ ನೆರೆದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಪತ್ರಕರ್ತರೇ ಹಾಗೂ ಎಲ್ಲ ಯುವಕರೇ, ಈ ಈದ್ ಮಿಲಾದ್ ಅಂದ್ರೇನು, ಯಾವಾಗ ಸ್ಟಾರ್ಟ್ ಆಯಿತು, ಅದರ ಒಂದು ಪರಿಭಾಷೆ ಏನನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸುಮಾರು ಒಂದು 6ನೇ ಶತಮಾನ ಅರೇಬಿಕ್ ಕಂಟ್ರೀಸ್ 6ನೇ ಶತಮಾನದಲ್ಲಿ ಬಹಳಷ್ಟು ಜನ ಜಾತಿ ತಾರತಮ್ಯದಿಂದ ಬಿಳಿ ಮತ್ತು ಕರಿ ಎನ್ನುವಂಥ ಒಂದು ಭೇದ ಭಾವದಿಂದ ಯಾವುದೇ ಒಂದು ಪರಮಾತ್ಮನ ಅನುಭವವಿಲ್ಲದೆ ಬದುಕ್ತಿರ್ತಾರೆ. ಬಹಳಷ್ಟು ಮೂಢನಂಬಿಕೆಗಳು ಇರ್ತಾವ. ಜನರಲ್ಲಿ ಪ್ರೀತಿ, ವಿಶ್ವಾಸ, ಸಹನೆ, ಪ್ರಾಮಾಣಿಕತೆ ಅನ್ನೋದು ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹುಟ್ಟಿದ ಕೂಡಲೇ ಅಪಶಕುನ ಎನ್ನುವಂಥ ಭಾವನೆಯನ್ನು ಮೂಡಿಕೊಂಡು ಅವರನ್ನು
ಜೀವಂತವಾಗಿ ಮಣ್ಣಿನ ಕೆಳಗಡೆ ಹೂತು ಹಾಕುವಂಥ ಒಂದು ಕೆಲಸವನ್ನು ಆ ಒಂದು ಸಂದರ್ಭದಲ್ಲಿ ಮಾಡ್ತಿರ್ತಾರೆ. ಇಂಥ ಒಂದು ಅಂಧಕಾರದ ಸಂದರ್ಭದಲ್ಲಿ, ಇಂಥ ಒಂದು ಮೂಢನಂಬಿಕೆಯ ಸಂದರ್ಭದಲ್ಲಿ ಜನ್ಮ ತಾಳಿದವರು ಪ್ರವಾದಿ ಪೈಗಂಬರ್. ಪ್ರವಾದಿ ಪೈಗಂಬರ್ ಜನ್ಮದಿನವನ್ನು ಈದ್ ಮಿಲಾದ್ ಅಂತಂತ. ಸೊ ಅವರು ಕೂಡ ನಿಮ್ಮ ಹಾಗೆ ಒಬ್ಬರು ಸಾಮಾನ್ಯ ವ್ಯಕ್ತಿಯವರು. ಪೈಗಂಬರ್ ಅಂದ್ರೇನು, ಯಾವಾಗ ಅವ್ರಿಗೆ ಆ ಹೆಸರು ಬಂತಂದ್ರೆ, ಒಂದು ಏಜ್ ಬರ್ತದೆ, ಅವರು ಕುರಿಗಾಯಿಗಳು ಆಗಿರ್ತಾರೆ, ಕುರಿಯನ್ನು ಕಾಯ್ತಿರ್ತಾರೆ. ಒಂದು ಗುಡ್ಡಗಾಡದ ಪ್ರದೇಶಕ್ಕೆ ಹೋದಾಗ ಅವರಲ್ಲಿ ಕೆಲವೊಂದು ಪ್ರಶ್ನೆಗಳು ಕಾಡ್ತಿರ್ತಾವೆ. ಈ ಜಗತ್ತಂದ್ರೇನು, ಈ ಸೂರ್ಯ ಹೇಗಿದ್ದಾನೆ, ಚಂದ್ರ ಹೇಗೆ, ಈ ರಾತ್ರಿ ಹೇಗೆ, ಈ ಬೆಳಕು ಹೇಗೆ, ಈ ಮಾನವ ಜನ್ಮ ಹೇಗೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯುವಕರದು, ಆಮೇಲೆ ಒಂದು ದಿನ ಸಾಯುವುದು. ಸೊ ಏನಿದೆ ಇದರ ಮರ್ಮ ಅನ್ನುವಂಥದ್ದು ಅವರು ಪ್ರಶ್ನೆಗಳು ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೊಡ್ಡ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋದಾಗ ಅವರಿಗೆ ಬರೀ ಕೇವಲ ಇಂಥದ್ದು ಪ್ರಶ್ನೆ, ಯಾರು ಬೇಕಾದ್ರೆ ಸಿಕ್ಕರು ಅವ್ರು ಇಂಥದ್ದು ಪ್ರಶ್ನೆ ಮಾಡ್ತಿರ್ತಾರೆ. ಏನು ಜೀವನ, ಇದರ ರಹಸ್ಯ ಏನು, ನಾವು 60-70 ವರ್ಷ ಇರ್ತೀವಿ. ಇವಾಗ ಇವ್ರಿಗೆ ನೂರಾರು ಪ್ರಶ್ನೆಗಳು ಚಾಲು ಆಗ್ತಾವ. ಜನ ಇವರಿಗೆ ಹುಚ್ಚರಂತೇಳಿ ಕಲ್ಲು ಹೊಡ್ಯಕ್ಕೆ ಚಾಲು ಮಾಡ್ತಾರೆ. ಇದೇ ರೀತಿಯಾದಂಥ ಘಟನೆಯವರು ನಾವು ಬಸವಣ್ಣನವರ ಒಂದು ಆತ್ಮಚರಿತ್ರೆಯಲ್ಲೂ ಕಾಣಬಹುದು ಬಂಧುಗಳೇ. ಅವ್ರನ್ನೂ ಕೂಡ ಬಹಳಷ್ಟು ತೊಂದರೆಯನ್ನು ಕೊಟ್ಟು ಓಡಾಡಿಸ್ತಾರೆ. ಅದೇ ರೀತಿಯಾಗಿ ಪ್ರವಾದಿಯವರಿಗೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಹಿಂಸೆಗಳನ್ನು ಕೊಡ್ಲಿಕ್ಕೆ ಚಾಲು ಮಾಡ್ತಾರೆ. ಅವರಿಗೆ ಹುಚ್ಚರಂತಾರೆ. ಯಾಕಂದರೆ ಅವರು ದೈವದ ಅನುಭವವನ್ನು ಹೇಳ್ತಿರ್ತಾರೆ. ಪರಮಾತ್ಮ ಅಲ್ಲ ಅನ್ನೋ ಮಾನವ ಇದ್ದಾನ, ಅವನು ನೀನು ನೋಡಾಕತ್ತಾನ, ನೀನು ಬದುಕುವನ್ನು ಹೀಗೆ ನಡೆಸಬೇಕು, ನೀವು ಇವತ್ತು ಯಾರಿಗಾದರೂ ಮೋಸ ಮಾಡ್ಬೋದು, ಅವರಿಗೆ ಮೋಸ ಮಾಡ್ಬೋದು, ಆದರೆ ಒಳಗಡೆ ಇರ್ತಕ್ಕಂಥ ನಿನ್ನ ಆತ್ಮಸಾಕ್ಷಿ ಅಂತ ಏನೈತಲ್ಲ, ಅದು ಯಾವಾಗಲೂ ನಿನ್ಗೆ ಹೊಡಿತಿರ್ತದೆ ಅನ್ನುವಂಥ ಮಾತನ್ನು ಪ್ರವಾದಿಯವರು ಹೇಳ್ತಾರೆ ಬಂದು. ಸೊ ಒಂದು ಸಣ್ಣದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಲ ಅವ್ರಿಗೆ ಅಲ್ಲಿ ಹೋದಾಗ ಅವರಿಗೆ ದೈವಾನುಭವ ಆಗ್ತದೆ. ದೈವಾನುಭವ ಇನ್ ದ ಸೆನ್ಸ್ ಏನಾಗ್ತದೆ ಅಂತಂದರೆ, ಆ ಪರಮಾತ್ಮ ಅಲ್ಲಾನಿಂದ ಮೆಸೇಜ್ಗಳು ಬರೋಕ್ಕೆ ಚಾಲೂ ಮಾಡ್ತಾವೆ ಪ್ರವಾದಿಯವರಿಗೆ. ಅದಕ್ಕೆ ಅವರಿಗೆ ಪ್ರವಾದಿಗಳು ಅಂತಾರೆ. ಅಂದರೆ ಪ್ರವಾದಿಯವರು ಅಂದರೆ ಇದರ ಅರ್ಥ ಮೆಸೆಂಜರ್ ಅಂತ. ಆ ಪರಮಾತ್ಮ ಅಲ್ಲ ಏನು ಮಾತು ಹೇಳ್ತಾನಲ್ಲ, ಅವರು ಬಂದು ಜಗತ್ತಿನಲ್ಲಿರ್ತಕ್ಕಂತಹ ಈ ಮನುಷ್ಯ ಮನುಷ್ಯ ಧರ್ಮಕ್ಕೆ ಏನೈತಲ್ಲ ಅಲ್ಲಿ ಹೇಳುವಂಥ ಕೆಲಸವನ್ನು ಪ್ರವಾದಿ ಅಂತ. ಸೊ ಯಾವ ರೀತಿ ಹೇಳ್ತಾರಂತ, ನಾವು ಹೆಂಗೆ ಬದುಕಬೇಕು, ಹೆಂಗೆ ಜೀವನ ನಡೆಸಬೇಕು, ಪ್ರಾಮಾಣಿಕತೆ ಅಂದ್ರೇನು, ಮೋಸ ಅಂದ್ರೇನು, ಒಬ್ಬರಿಗೆ ಮೋಸ ಮಾಡಿ ಹೀಗೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭಾಳ ಜನ ಹುಚ್ಚರಂತಾರೆ, ಏನು ಪರಮಾತ್ಮ ಏನಲ್ಲ ಹೇಳಕತ್ತಾನ, ಅಂಥವು ಯಾವ ಇರುವುದಿಲ್ಲ, ನಾವು ಹಿಂಗೆ ಅದೇವಿ, ನಾವು ಹಿಂಗೆ ಮೂಢನಂಬಿಕೆ ಮಾಡವ್ರ, ನಾವು ಹಿಂಗೆ ನಡೆಯವ್ರ ಅನ್ನುವಂಥ ಅದು ಒಬ್ಬರೊಬ್ಬರು ಕೊಲ್ಲುವಂಥ ಪ್ರವೃತ್ತಿಯನ್ನು ಹೊಂದ್ಕೊಂಡಿರ್ತಾರ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಬಹಳಷ್ಟು ಕಷ್ಟ ಕೊಡ್ತಾ, ಆದರೂ ಅವರು ಸತ್ಯದ ಮಾರ್ಗದರ್ಶನವನ್ನು ಬಿಡುವುದಿಲ್ಲ ಬಂದು. ಇವತ್ತು ಪ್ರವಾದಿಯವರು ಹೇಗಿದ್ರು, ಒಂದು ಸಣ್ಣದೇ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರವಾದಿಯವರು ಪೈಗಂಬರು ಒಂದು ದಿನ ನಮಾಜ್ ಮಾಡಲಿಕ್ಕೆ ತನ್ನ ಮನೆಯಿಂದ ಹೊರಗಡೆ ಹೋಗ್ತಿರ್ತಾರೆ. ಒಂದು ಅದನ್ನ ಮೇಲೆ ಹಿಂಗೆ ನೋಡಿ, ಆ ಹೆಣ್ಮಗಳು ನೋಡಿ ಏನು ಮಾಡ್ತಾರೆ, ಕಸವನ್ನು ಹಿಂಗೆ ಸರಿಸ್ತಾರೆ, ಮುಸುರಿಯನ್ನು ಸರಿಸಿ ನಮಾಜ್ಗೆ ಹೋಗ್ತಾರೆ, ಮತ್ತವರು ಪ್ರಾರ್ಥನೆಗೆ ಹೋಗ್ತಾರೆ, ಪ್ರೇಯರ್ಗೆ ಹೋಗ್ತಾರೆ. ಇದು ಬಹಳಷ್ಟು ದಿನ ನಡೀತದೆ. ಪ್ರವಾದಿಯವರು ನಮಾಜ್ಗೆ ಹೋಗೋ ದಾರಿಯಲ್ಲಿ ಅವ್ರಿಗೆ ಮುಸುರಿ ಚೆಲ್ಲೋದು, ಕಸ ಚೆಲ್ಲೋದು. ಅವರು ಅದನ್ನು ಪ್ರವಾದಿಯವರು ಮುಗುಳ್ನಗೆಯಿಂದ ಅದನ್ನು ಕಸವನ್ನು ಸರಿಸಿ, ಆ ಮುಸುರಿಯನ್ನು ಸರಿಸಿ ನಮಾಜ್ಗೆ ಹೋಗ್ತಿರ್ತಾರೆ ಪ್ರವಾದಿಯವರು. ಸೊ ಒಂದು ದಿನ ಏನಾಗ್ತದೆ, ಪ್ರವಾದಿಯವರು ಯಾವಾಗ ನಮಾಜ್ಗೆ ಹೋಗ್ತಿರ್ತಾರೆ ಆವಾಗ ಅವ್ರ ಮೇಲೆ ಮುಸುರಿನೂ ಬೀಳುವುದಿಲ್ಲ, ಕಸವೂ ಬೀಳುವುದಿಲ್ಲ. ಆವಾಗ ಪ್ರವಾದಿಯವರು ಶಾಕ್ ಆಗ್ತಾರೆ, ಯಾಕೋ ಇವತ್ತು ನನ್ನ ಮೇಲೆ ಯಾಕೋ ಕಸ ಬೀಳಿಲ್ಲಲ್ಲ, ಮುಸುರಿ ಬೀಳಿಲ್ಲಲ್ಲ. ಪ್ರವಾದಿಯವರು ಆ ಮನೆಗೆ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಹೆಣ್ಮಗಳು ಭಾಳ ಹೈ ಗ್ರೇಡ್ ಟೆಂಪ್ರೇಚರಿಂದ ಬಳಲ್ತಿರ್ತಾರೆ. ಸೊ ಬಹಳಷ್ಟು ಜ್ವರ, ಥಂಡಿ ಜ್ವರ ಬಂದು ಬಳಲ್ತಿದ್ದಾರೆ. ಆವಾಗ ಪ್ರವಾದಿಯವರು ಆಕಿ ಕಾಲು ಚಿಕ್ಕಿ, ಆವಾಗ ಹನಿ ಮೇಲೆ ತಣ್ಣೀರು ಪಟ್ಟಿ ಹಾಕಿ ಆಕಿಗೆ ಔಷಧೋಪಚಾರ ಮಾಡಿ ಏನು ಮಾಡ್ತಾರೆ, ಪ್ರವಾದಿಯವರು ಮತ್ತೆ ಪ್ರಾರ್ಥನೆಗೆ ಹೋಗ್ತಾರೆ. ಸೊ ಇದು ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಸಾಕು ನಮ್ಮ ಪ್ರವಾದಿಯವ್ರು ಹೇಗಿದ್ರು ಅಂತೇಳಿ. ಸೊ ಬಹಳಷ್ಟು ಟೈಮ್ ತೊಗೊಳ್ಳೋದಲ್ಲ, ಮಳೆ ಬರ್ತಾ ಇದೆ. ಪ್ರವಾದಿಯವರು ಹೇಳಬೇಕಂತಂದರೆ ಒಂದು ಸತ್ಯ ದರ್ಶನ, ಸತ್ಯ ಸಂದೇಶ ಅನ್ನುವಂಥ ಒಂದು ಪುಸ್ತಕದ ಅದನ್ನು ಓದಿದ್ರೆ ಅವ್ರು ಹೇಗಿದ್ದರು ಅನ್ನುವಂಥದ್ದು ಒಂದು ಆತ್ಮಚರಿತ್ರೆಯನ್ನು ನಾವು ಅರ್ಥ ಮಾಡ್ಕೋಬೋದು. ಸೊ ಒಟ್ಟಾರೆಯಾಗಿ ಸರ್ ಮೊದಲಿಂದನೂ ನಾವು ಮಾಡ್ತಿದ್ವಿ, ಆಲ್ರೆಡಿ ಸರ್ ಬಹಳಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಬಹಳಷ್ಟು ಸಮಯ ತೊಗೊಳ್ಳೋದಿಲ್ಲ, ಮಳೆ ಬರ್ತಾ ಇದೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನನ್ನ 2 ಮಾತಿಗೆ ವಿರಾಮ. ಶಾಂತಿ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ CPI ಸಾಹೇಬ್ರೆ, ಹಾಗೂ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕರಿಕಟ್ಟಿಯವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಅಂಬರೀಷ್ ನಾಲ್ಗಾರ್ ಅವರೇ, ಹಾಗೂ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಮಿರಸ ಒಟ್ನಾಳ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ DD ಕಿನ್ನೂರಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರೇ, ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಆಲ್ರೆಡಿ ನಮ್ಮ ಮಕಾಂದರ್ ಸರ್ ಭಾಳ ಸವಿವರವಾಗಿ ಹೇಳಿದ್ದಾರೆ. ಯಾಕಂತಂದರೆ ಮೊದಲಿಂದನೂ ಸರ್ ಅವರ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ನಡೆದುಕೊಂಡು ಬಂದಿರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರನ್ನು ಕರೆದುಕೊಂಡು ನಡೆದುಕೊಂಡು ಬಂದಂಥ ಪದ್ಧತಿ ಇದೆ. ಆದರೆ ಈದ್ ಮಿಲಾದ್ ನಮ್ಮ ಮುನ್ನೋಳಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ, ಸಂಕ್ಷಿಪ್ತವಾಗಿ ಮಾಡ್ತಾರೆ.
ಅಲ್ಲಲ್ಲಿ ಸ್ಕೂಲ್ ಒಳಗಿರ್ಬೋದು ಅಥವಾ ಅವ್ರವ್ರ ಇದ್ರೊಳಗೆ ಸಂಕ್ಷಿಪ್ತವಾಗಿ ಮಾಡುವಂಥದ್ದು ಮೆರವಣಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇರುವುದಿಲ್ಲ. ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸುಮಾರು ನಮ್ಮ ಕುಂದನಾಯಕ್ ಸರ್ ಹೇಳಿದಂಗೆ ಭಾಳಷ್ಟು ವರ್ಷಗಳ ಹಿಂದೆ ನಾವು ಇನ್ನೂ ಸಣ್ಣವರಿದ್ದೀವಿ. ಅವಾಗ ಗಣೇಶ ಚೌತಿ ಗಣಪನ ತರಕ್ಕೆ ಹೋದಾಗ ಒಂದು ಇನ್ಸಿಡೆಂಟ್ ನಡೆದಿತ್ತದು. ನಮ್ಮ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ತೀರ್ಕೊಂಡ ನಂತರ ಅದು ಕಾರಣಾಂತರಗಳಿಂದ ಇಂಥ ದುಃಖದ ಸನ್ನಿವೇಶದೊಳಗೆ ಮಾಡಬಾರ್ದು ಅಂತೇಳಿ ಅವಾಗ ಅದನ್ನು ಬಿಟ್ಟಂಥ ಸಂದರ್ಭದೊಳಗೆ ಈಗ ಅವತ್ತಿನಿಂದ ಇವತ್ತಿನವರೆಗೂ ಸಂಕ್ಷಿಪ್ತನೇ ಇದೆ. ಅದೇ ರೀತಿ ಏನು ಮೊಹಮ್ಮದ್ ಪೈಗಂಬರ ಏನು ಅದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಡಾಕ್ಟರ್ ಬಶೀರ್ ಅಹ್ಮದ್ ಡಾಕ್ಟರ್ ಅವರು ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅವ್ರ ಬಗ್ಗೆ ಸಮಾಜದ ಅನೇಕ ಸಮಾಜದವರು ಅಭ್ಯಾಸ ಮಾಡಬೇಕು ಮತ್ತು ಇಲ್ಲಿ ಈ ಶಾಂತಿ ಸಭೆಯಲ್ಲಿ ಕರೆದು ನಮಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುನ್ನವಳ್ಳಿ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನನ್ನ 2 ಮಾತುಗಳನ್ನೇ ವಿರಾಮ ಹೇಳ್ತೇನೆ. ಈ ಒಂದು ಸುಂದರ ಸಾಯಂಕಾಲದ ಶಾಂತಿ ಸಭೆಗೆ ನಿಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಮೇಲೆ ಮತ್ತು ಇಲಾಖೆ ಮೇಲೆ ಪ್ರೀತಿಯನ್ನಿಟ್ಟು ಬಂದಿದ್ದಕ್ಕಾಗಿ ಇಲಾಖೆ ವತಿಯಿಂದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತರಿಗೂ ತುಂಬ ಹೃದಯದ ಸ್ವಾಗತ ಮತ್ತು ನಮಸ್ಕಾರಗಳನ್ನು ಹೇಳ್ತಾ, ಮತ್ತು ನಮ್ಮ ಶಾಂತಿ ಸಭೆಗೆ ಆಗಮಿಸಿದ ಎಲ್ಲ ಹಿರಿಯರು, ನಾಗರಿಕರು, ರೈತರು, ಯುವಕರು, ವ್ಯಾಪಾರಸ್ಥರು, ಧರ್ಮದ ಮುಖಂಡರು ಎಲ್ಲರಿಗೂ ನನ್ನ ಮನಸ್ಪೂರ್ವಕ ಹೃದಯಪೂರ್ವಕ ಇಲಾಖೆ ವತಿಯಿಂದ ನಿಮಗೆ ಕೃತಜ್ಞತೆ ಹಾಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಶಾಂತಿ ಸಭೆಗೆ ನಾವು ಯಾವಾಗಲೇ ಕರೆದು ಸಹಿತ ತಾವು ಎಲ್ಲ ಕೆಲಸವನ್ನು ಬದಿಗೊಟ್ಟು ಬಂದುಬಿಡ್ತೀರಿ. ಪಾಪ ನಾವು ಭಾಳ ಖುಷಿ ಸಂತೋಷ ಮುನ್ನೊಳ್ಳಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥದ್ದು ಮನಸ್ಸನ್ನ ಇಟ್ಕೋಬೇಡಿ. ನಮ್ಮ ಇಲಾಖೆ ಫಸ್ಟ್ ಇಲ್ಲಿ ಮಾಡಿರಿ ಅಂದ್ರೆ ಅದು ಬ್ಲ್ಯಾಕ್ ಲಿಸ್ಟ್ ಏನಿಲ್ಲ. ದಯವಿಟ್ಟು ವಿನಂತಿ ಮಾಡ್ಕೊತೀನಿ, ನೀವು ಭಾಳ ಒಂದು ಅರ್ಥಗರ್ಭಿತವಾದಂಥ ಊರದ, ಪ್ರೀತಿಗೆ ಹೆಸರಾದ ಊರದ, ನಮ್ಮ ಇಲಾಖೆಯೊಂದಿಗೆ ಒಡನಾಟ ಇದ್ದಂಥ ನೀವು ಸಾಕಷ್ಟು ಇದರೊಳಗೆ ನಮಗೆ ಸಹಾಯ ಮಾಡಿದಿರಿ. ನಾವು ನಿಮ್ಮನ್ನು ಯಾವಾಗಲೂ ನೆನೆಸ್ತಾ ಇರ್ತೀವಿ ಹಿಂದಲಿಂದ. ಇದು ಆಚರಣೆ ಇಲ್ಲ ಅನ್ನೋದು ಒಂದು ಕಡೆ ಆಗ್ಬೋದು, ನೀವು ಸೇರ್ತೀವಿ ಅನ್ನೋದು ಒಂದು ಭಾಳ ಸಂತೋಷ. ಅದಕ್ಕೆ ಇವತ್ತು ಈದ್ ಮಿಲಾದ್ ಆಚರಣೆ ಇಲ್ಲ ಸರ್ ಇಲ್ಲಿ ಅಂಥ ಪ್ರಯತ್ನ ನಮ್ಮ ಸಿಬ್ಬಂದಿ ಅಂದರೂ ಸಹಿತ ಇಲ್ಲ, ನಾವು ಅಲ್ಲಿ ಮೊದಲು ಮುನ್ನೊಳ್ಳೆ ಮಾಡಿ ಸೌದತ್ತೆ ಮಾಡಮಂತ ಹೇಳಿದ್ರು. ಮಳೆ ಬರ್ತಾಯಿದೆ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಸಾಯಂಕಾಲದ ಎಲ್ಲ ಕಾರ್ಯಕ್ರಮ ಮುಗಿಸಿ ನೀವು ಸೇರಿದಿರಿ. ಈ ಶಾಂತಿ ಸಭೆಗೆ ಈ ಇನ್ನೂ ಮುಂದಿನ ಎಲ್ಲ ಹಬ್ಬಗಳಲ್ಲೂ ಸಹಿತ ತಾವು ನಮಗೆ ಪಾಲ್ಗೊಂಡು ನಮ್ಮ ಇಲಾಖೆ ಸಹಕಾರ ಕೊಡಬೇಕು. ಮತ್ತು ನಮ್ಮ ಯಾವಾಗಲೂ ಬಂದಾಗ ಸಹಿತ ನಮ್ಮ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಇನ್ನೂ ತೋರಿಸೋದು ಹೆಚ್ಚಾಗಬೇಕಂತ ಹೇಳ್ತಾ, ಬರುವ ಹಬ್ಬದಲ್ಲಿ ವಿನಂತಿ ಮಾಡ್ತಾ, ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಯಾವುದಾದ್ರೂ ವದಂತಿಗಳು ಹಂಗೇನಾರು ಇದ್ದರೆ ಅವಕ್ಕೆ ಯಾವಕ್ಕೂ ಕೊಡೋಕ್ಕೂ ಮುನ್ನೊಳ್ಳಿ ಅಂಥ ಕಾರ್ಯಕ್ರಮಗಳು ಏನೇ ಇದ್ದರೂ ಸಹಿತ ನಮ್ಮ ಪೊಲೀಸ್ ಇಲಾಖೆ ಮುಂಚಿತವಾಗಿ ತಿಳಿಸ್ರಿ ಅಂತ ಹೇಳ್ತಾ ಇಂಟಿಮೇಷನ್ ಮಾಡಿರಿ. ನಾವು ಅದರೊಳಗೆ ಪಾಲ್ಗೊಳ್ತೀವಿ, ಬರ್ತೀವಿ. ಯಾವಾಗಲೂ ನಿಮ್ಮ ಜೊತೆ ನಾವು ಇಲಾಖೆ ಸಹಕಾರದಿಂದ ಇರುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತಾ ನಿಮ್ಮೆಲ್ಲರಿಗೂ ಇದು ಮಾಡಲಿ ಅಂಥೇಳಿ ಆಶಿಸುತ್ತಾ ನಮಸ್ಕಾರ.